ಚಾಮರಾಜನಗರದಲ್ಲಿ ಮುಂದಿನ ವಾರ ಭಗೀರಥ ಚಿತ್ರ ಬಿಡುಗಡೆ. ನಟ ಜಯಪ್ರಕಾಶ್ ಈಗಾಗಲೇ ರಾಜ್ಯಾದ್ಯಂತ ತೆರೆ ಕಂಡು ಯಶಸ್ವಿಯಾಗಿ 6ನೇ ವಾರ ಪ್ರದರ್ಶನ. ಮಾರ್ಚ್ 14 ಸಾಯಿ ರಮೇಶ್ ಪ್ರೊಡಕ್ಷನ್ ಲಾಂಛನದಲ್ಲಿ ರಾಮ್ ಜನಾರ್ದನ್ ನಿರ್ದೇಶನದಲ್ಲಿ ಮೂಡಿಬಂದಿರುವ ಭಗೀರಥ ಚಲನಚಿತ್ರವು ಒಂದು ಉತ್ತಮ ಸಂದೇಶ, ಸದಾಭಿರುಚಿಯುಳ್ಳ ಚಿತ್ರ ಇದಾಗಿದ್ದು ರಾಜ್ಯಾದ್ಯಂತ ಈಗಾಗಲೇ ತೆರೆ ಕಂಡಿದ್ದು ಮುಂದಿನ ವಾರ ಚಾಮರಾಜನಗರ ಜಿಲ್ಲೆಯಲ್ಲಿ ಚಿತ್ರವನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂದು ನಾಯಕ ನಟ ಜಯಪ್ರಕಾಶ್ ತಿಳಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಗೀರಥ ಹೆಸರೇ ಹೇಳುವಂತೆ ಅಸಾಧ್ಯವಾದುದನ್ನು ಸಾಧಿಸುವವನು ಎಂದು ನಮ್ಮ ಚಿತ್ರಕಥೆಯು ಇದೇ ಅರ್ಥದಲ್ಲಿ ಸಾಗುತ್ತದೆ. ಉಪಾರ ಸಮಾಜದ ಕುಲಗುರುಗಳಾದ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿ ಅವರು ಚಿತ್ರಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಚಿತ್ರವು ಸಾಮಾಜಿಕ ಹಿನ್ನೆಲೆಯನ್ನು ಹೊಂದಿದ್ದು ಜಯಪ್ರಕಾಶ್ ಕಂಠದಲ್ಲಿ ಉತ್ತಮ ಹಾಡುಗಳು ಮೂಡಿಬಂದಿವೆ. ಥ್ರಿಲ್ಲರ್ ಮಂಜು ಸಾಹಸದಲ್ಲಿ ಚಿತ್ರವು ಉತ್ತಮವಾಗಿ ಮೂಡಿಬಂದಿದೆ. ಕುಟುಂಬ ಸಮೇತರಾಗಿ ವೀಕ್ಷಿಸುವ ಚಿತ್ರ ಇದಾಗಿದೆ ಎಂದರು. ಪ್ಯಾನ್ ಇಂಡಿಯಾ ಚಿತ್ರಗಳ ಭರಾಟೆಯಿಂದ ಕನ್ನಡ ಚಿತ್ರಗಳಿಗೆ ಅವಕಾಶ ಇಲ್ಲದಂತಾಗಿದೆ. ಪ್ಯಾನ್ ಇಂಡಿಯಾದಲ್ಲಿ ಪರಭಾಷೆ ಚಿತ್ರಗಳಿಗೆ ಚಿತ್ರಮಂದಿರಗಳು ಹಾಗೂ ಮಲ್ಟಿಪ್ಲೆಕ್ಸ್ಗಳು ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಇದರಿಂದ ಕನ್ನಡ ಚಿತ್ರಗಳಿಗೆ ತೊಡಕಾಗಿದೆ. ಸರ್ಕಾರಿ ರಜೆ ಹಾಗೂ ಶನಿವಾರ ಭಾನುವಾರಗಳಂದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಚಿತ್ರಗಳಿಗೆ ಅವಕಾಶ ನೀಡುತ್ತಿಲ್ಲ. ಇದರಿಂದ ಕನ್ನಡ ಪ್ರೇಮಿಗಳಿಗೆ ತೊಂದರೆಯಾಗಿದೆ. ಇದನ್ನು ರಾಜ್ಯ ಸರ್ಕಾರ ಕೂಡಲೇ ಪರಿಹರಿಸಬೇಕು. ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರದರ್ಶನವಾಗುವ ಚಿತ್ರಗಳಿಗೆ 200 ರು ದರ ನಿಗದಿ ಮಾಡಿರುವುದು ಸ್ವಾಗತಾರ್ಹ. ಅದೇ ರೀತಿ ಕನ್ನಡ ಚಲನಚಿತ್ರಗಳಿಗೂ ರಜಾ ದಿನಗಳಲ್ಲಿ ಪ್ರದರ್ಶನ ಮಾಡುವಂತೆ ಒತ್ತಾಯ ಮಾಡಿದರು. ಚಾಮರಾಜನಗರದಲ್ಲಿ ಮುಂದಿನ ವಾರ ಅದ್ದೂರಿಯಾಗಿ ಚಲನಚಿತ್ರ ಬಿಡುಗಡೆ ಮಾಡಲಾಗುತ್ತದೆ. ನಗರದ ಪ್ರಮುಖ ಬೀದಿಯಲ್ಲಿ ಚಿತ್ರಮಂದಿರದವರೆಗೆ ಮೆರವಣಿಗೆ ಮಾಡಲಾಗುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೂ ಚಿತ್ರ ಪ್ರೇಮಿಗಳು ಮತ್ತು ವಿಶೇಷವಾಗಿ ಉಪ್ಪಾರ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದು ಆಗಮಿಸಬೇಕು ಎಂದು ಜಯಪ್ರಕಾಶ್ ಮನವಿ ಮಾಡಿದರು. ಚಿತ್ರನಟಿ ಚಂದನ ರಾಘವೇಂದ್ರ ಮಾತನಾಡಿ, ಇದೊಂದು ಉತ್ತಮ ಚಿತ್ರವಾಗಿದ್ದು ನಾನು ಪತ್ರಕರ್ತೆ ಪಾತ್ರವನ್ನು ನಿರ್ವಹಣೆ ಮಾಡಿದ್ದೇನೆ. ಸಮಾಜದಲ್ಲಿ ನಡೆಯುವ ಅನಾಚಾರ ಹಾಗೂ ಇತರೆ ದುಶ್ಚಟಗಳ ವಿರುದ್ಧ ನಾನು ಪತ್ರಕರ್ತೆಯಾಗಿ ಸಮಾಜದ ಗಮನ ಸೆಳೆಯುತ್ತಿದ್ದೇನೆ. ಆಗ ನಾಯಕ ನಟ ನನ್ನನ್ನು ಪಾರು ಮಾಡುವ ಜೊತೆಗೆ ಚಿತ್ರ ಬಹಳ ಉತ್ತಮವಾಗಿ ಮೂಡಿಬಂದಿದೆ. ಕುಟುಂಬ ಸಮೇತರಾಗಿ ನೋಡುವ ಚಿತ್ರವಾಗಿದೆ ಎಂದರು. ತಾಲೂಕು ಉಪ್ಪಾರ ಸಂಘದ ಅಧ್ಯಕ್ಷ ಬುತ್ತಿತಿಟ್ಟು ಲಿಂಗರಾಜು ಮಾತನಾಡಿ, ಉಪ್ಪಾರ ಸಮಾಜದ ಆರಾಧ್ಯ ದೈವರಾದ ಮಹರ್ಷಿ ಭಗೀರಥರ ಹೆಸರಿನಲ್ಲಿ ಉತ್ತಮ ಚಿತ್ರವನ್ನು ಜಯಪ್ರಕಾಶ್ ನಿರ್ಮಾಣ ಮಾಡಿದ್ದಾರೆ. ಈ ಚಿತ್ರವನ್ನು ನಮ್ಮ ಸಮುದಾಯದ ಬಂಧುಗಳು ವೀಕ್ಷಣೆ ಮಾಡುವ ಜೊತೆಗೆ ಅಲ್ಲಿರುವ ಒಳ್ಳೆಯ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಉಪ್ಪಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಹದೇವ ಸ್ವಾಮಿ, ಪಾಲಕ್ ಪ್ರೀತಿ ಸಿಂಗ್, ತೇಜಸ್ ಲೋಕೇಶ ಗೌಡ, ರಾಘವಾಚಾರಿ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯ್ಕ, NKS TV4, ಚಾಮರಾಜನಗರ. ಅದೇ ಮೇಡಮ್, ಈಗ ಮೇಡಮ್ ಚಿತ್ರ ಭಗೀರಥ ಚಿತ್ರ ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಪಾತ್ರ ಏನಿದೆ ಮತ್ತು ನೀವು ಮಹಿಳೆಯರ ಬಗ್ಗೆ ಏನು ಸಂದೇಶ ಕೊಡ್ತೀರಿ? ಇದು ಎಲ್ಲ ಚಿತ್ರಗಳಾಗಿದೆ. ಈ ಭಗೀರಥರ ಬಗ್ಗೆ ನಿಮಗೆ ಯಾವುದೋ ಒಂದು ಉತ್ತಮ ಪ್ರತಿಕ್ರಿಯೆ ಇರುತ್ತೆ ಮತ್ತು ಯಶಸ್ಸು ಸಿಗುತ್ತೆ ಅಂತ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದನ ರಾಘವೇಂದ್ರ. ಇವತ್ತಿಗೆ ನಮ್ಮ ಸಿನಿಮಾ ಭಗೀರಥ ಸತತವಾಗಿ 6ನೇ ವಾರದತ್ತ ಮುಂದೋಗ್ತಾ ಇದೆ. ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲ ಕಡೆ. ಆ್ಯಂಡ್ ಈಗ ಚಾಮರಾಜನಗರದಲ್ಲಿ ಮುಂದಿನ ವಾರ ರಿಲೀಸ್ ಮಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ. ಭಗೀರಥ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಗುಡ್ ನ್ಯೂಸ್ ಗಾಯತ್ರಿ ಅಂತ. ಐ ಬಿ ಎ ಜರ್ನಲಿಸ್ಟ್. ಸೊ ಜರ್ನಲಿಸಮ್ನಲ್ಲಿ ಇರುವಂಥವ್ರು ಈ ಸ್ಟಿಂಗ್ ಆಪ್ರೇಷನ್ ಇನ್ನೊಂದು ಮತ್ತೊಂದು ಅಂತೆಲ್ಲ ಎಷ್ಟೋ ಆಪ್ರೇಷನ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಅವ್ರಿಗೆ ಎಷ್ಟು ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ. ಆ್ಯಂಡ್ ಹೀರೋ ಜಯಪ್ರಕಾಶ್ ಅವರು ಸೂರ್ಯಪ್ರಕಾಶ್ ಅಂತ ಹೇಳಿ ಒಬ್ಬ ಸಿವಿಲ್ ಇಂಜಿನಿಯರ್ ವರ್ಕ್ ಆ ಥರದ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ. ಸೊ ಸಮಾಜದಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳು ಅದ್ರದ್ದು ವಿರುದ್ಧವಾಗಿ ಹೋರಾಡುವಂಥ ಹೀರೋ. ಸೊ ಈ ನಿಟ್ಟಿನಲ್ಲಿ ಗುಡ್ ನ್ಯೂಸ್ ಗಾಯತ್ರಿ ನಾನು ಮಾಡಿರುವಂತಹ ಕ್ಯಾರೆಕ್ಟರ್ ಏನಿದೆ, ತನ್ನ ಜೀವನ ಒತ್ತೆ ಇಟ್ಟು ತಾನು ಓದಿರುವಂತಹ ಒಂದು ಮಠ, ಆ ಮಠಾಧಿಪತಿಗೆ ಅನ್ಯಾಯ ನಡೀತಾ ಇರುತ್ತೆ. ಆ್ಯಂಡ್ ಈ ಭೂಕಬಳಿಕೆ ಏನಿದೆ ಇದರದ್ದು ವಿರುದ್ಧ. ಆ್ಯಂಡ್ ನೀರು ಅಂತ ಬಂದಾಗ ನಮ್ಗೆ ಕಾವೇರಿ ಗಲಾಟೆ ಗೊತ್ತೇ. ಸೊ ಅದ್ರದ್ದು ವಿರುದ್ಧ ಈ ರೀತಿ ಸಾವಿರಾರು ಬಂದು ಎಲ್ಲರೂ ಹೇಳಿದ್ರು. ಸೊ ಅದಕ್ಕೆ ನಾವು ತಕ್ಷಣ ಇಮಿಡಿಯೇಟ್ ಆಗಿ ಶೂಟಿಂಗ್ ಸ್ಟಾರ್ಟಿಂಗಲ್ಲೇ ಸ್ವಾಮೀಜಿಯವರು ಅಲ್ಲಿ ವಸ್ತುಗಳ ಮಠಕ್ಕೆ ಹೋಗಿ ಅವ್ರ ಕೈಲಿ ಆಶೀರ್ವಾದ ತಗೊಂಡ್ವಿ. ಫಿಲ್ಮ್ ಸ್ಟಾರ್ಟಿಂಗಲ್ಲೇ ನಮ್ಮದು ಅವ್ರ ಆಶೀರ್ವಾದ ಇದೆ.
ಈ ಸಿನಿಮಾ ನೀವು ಮಾಡ್ತಾ ಇದ್ರೆ ಇಂಟರ್ಟೇಳಿ ಶುಭವಾಗಲಿ ಅಂತೇಳಿ. ಸೊ ಅಲ್ಲಿಂದ ಪ್ರಾರಂಭ ಆಯಿತು. ಆದರೆ ಏನೇನು ಅನುಮಾನ ಇತ್ತು ಈ ನಮ್ಮ ಸಮಾಜದವ್ರಿಗೆ ಅಲ್ಲೇನಿದೆಯೋ ಅಂತ ಸುಮಾರು ಕಾಲ್ಸ್ ಬರ್ತಾನೆ ಇತ್ತು ರಿಲೀಸ್ ಬಂತು. ನಾವು ಹೇಳಿದ್ದು ಇಷ್ಟು ಸಿನಿಮಾ ನೋಡಿ, ನಿಮ್ಗೆ ಏನ್ ಬೇಡ ಅಂತ ಹೇಳಿ ಎಲ್ಲ ತೆಗೆದಾಕ್ಬಿಡ್ತೀವಿ. ಬೇಕಾದ್ರೆ ಸಿನಿಮಾ ನೋಡಿದ್ರೆ ದಯವಿಟ್ಟು ಸ್ವಲ್ಪ ಸಹಕಾರ ಮಾಡಿ ಎಲ್ಲ ಕೇಳ್ಕೊಂಡ್ವಿ. ಬಟ್ ಅದೇ ತರ ಸಿನಿಮಾ ರಿಲೀಸ್ ಆದ್ಮೇಲೆ ಅವರೇ ಬಾಯಿ ಮೇಲೆ ಕೈ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಇಷ್ಟು ಚೆನ್ನಾಗಿದ್ಯಾ, ಒಂದು ವಲ್ಗಾರಿಟಿ ಇಲ್ಲ, ಮನೆಯವರೆಲ್ಲ ನೋಡ್ಬೋದು, ನಮ್ಮ ಮಹರ್ಷಿಗಳಿಗೆ ನ್ಯಾಯ ದೊರಕಿಸ್ಕೊಂಡಿದ್ದಾರೆ ಇವರು, ಆ ಟೈಟ್ ಇಟ್ಕೊಂಡಿದ್ದಕ್ಕೂ ಸಾಕು ಅಂತ ಹೇಳಿ ಪ್ರತಿಯೊಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ. ಈ ಸಾಕ್ಷಿ ಅಂತಂದ್ರೆ ಇವತ್ತು ನೋಡಿ ನಮ್ಮ ಲಿಂಗರಾಜ್ ಅವರು ಉಪ್ಪರ್ ಜನಾಂಗ ಸಮಾಜದ ಈ ತಾಲೂಕು ಅಧ್ಯಕ್ಷರು ಮಾದೇಸ್ವಾಮಿ ಅವರು ರಾಜುಗಳು ಅವರೆಲ್ಲ ವಾಲಂಟಿಯರ್ ನಾನು ಬರ್ತಾ ಇದ್ದೀನಿ, ನಾವು ಹೀರೋಯಿನ್ ನಾವೆಲ್ಲ ಬರ್ತಾ ಇದೀವಿ ಅಂತ ಟ್ವೀಟ್ ಮಾಡ್ತಾ ಇದೀನಿ ಅಂದ ತಕ್ಷಣ ಒಬ್ಬ ಅಷ್ಟು ಸಂತೋಷ ಬಂದಿದ್ದಾರೆ. ಅಂದ್ರೆ ಆ ಒಂದು ಟೈಟ್ಲ್ ಏನಿದೆ ಭಗೀರಥ ಅನ್ನೋದು ಒಂದು ನ್ಯಾಯ ದೊರಕಿಸ್ಕೊಂಡಿದ್ದೀವಿ. ಅದರಲ್ಲಿ ಆಕ್ಟಿಂಗ್ ಇದೆ, ಆಕ್ಷನ್ ಇದೆ, ಎಕ್ಸ್ಟ್ರಾರ್ಡಿನರಿ ಆಕ್ಷನ್ ಇದೆ. ಅವರೆಲ್ಲ ಹೇಳ್ತಾರೆ ಸರ್ ನಾವು ಇಷ್ಟೊಂದು ಆಕ್ಷನ್ ಎಲ್ಲ ಹೀರೋಗಳು ನೋಡಿದೀವಿ, ಇದು ರಿಯಲ್ ಆಗಿ ಹೊಡಿತಾ ಇದ್ದೀರೇನೋ ಅನ್ನೋ ಅರ್ಥದಲ್ಲಿ ಮೂಡ್ ಬರುತ್ತೆ ಅಂತ ಲೇಡೀಸ್ ಮಾತಾಡ್ಕೊತಾರಲ್ಲ ಫೈಟಿಂಗ್ ಬಗ್ಗೆ. ಅವ್ರು ಏನಿದ್ರು ಲವ್ ಬಗ್ಗೆ ಮಾತಾಡ್ಬೇಕಲ್ವಾ, ಮತ್ತೊಂದು ಬಗ್ಗೆ ಫೈಟಿಂಗ್ ಬಗ್ಗೆ ಲೇಡೀಸ್ ಮಾತಾಡ್ತಾರೆ ಅಂದ್ರೆ ಅವ್ರಿಗೇನೋ ಮನ ಮುಟ್ಟೋ ರೀತಿಯಲ್ಲಿ ಆ ಪಿಕ್ಚರ್ ಮೂಡ್ ಬಂದಿದೆ. ಹಾಗಾಗಿ ಈ ಭಾಗದಲ್ಲಿ ನಾವು ನಮ್ದು 7th ಫೆಬ್ರವರಿ ರಿಲೀಸ್ ಆದಂತ ಸಂದರ್ಭದಲ್ಲಿ 13 ಸಿನಿಮಾ ಬಂತು. ಒಂದು ತೆಲುಗು, ಒಂದು ತಮಿಳು, ಮತ್ತೆ ನಮ್ದು 11 ಸಿನಿಮಾ. ಆ ಟೈಮಲ್ಲಿ ಸ್ವಲ್ಪ ಥಿಯೇಟರ್ಗಳದ್ದು ಕನ್ಫ್ಯೂಷನ್ ಆಯಿತು, ಸರಿಯಾಗಿ ಸಿಕ್ಕಿಲ್ಲ, ಕೆಲವರು ಸಿಕ್ತು. ಹಾಗಾಗಿ ಈ ಭಾಗದಲ್ಲಿ ಚಾಮರಾಜನಗರ ಜಿಲ್ಲೆ, ಎಂಟೈರ್ ಜಿಲ್ಲೆ ಮೋಸ್ಟ್ಲಿ ಮುಂದಿನ ವಾರ ಬಿಡುಗಡೆ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿನ ಸಮಸ್ತ ಕನ್ನಡಿಗರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ. ನಾನು